ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದು ಆ್ಯಕ್ಚುಲಿ ಬುಧವಾರದ ವ್ಲಾಗು. ಆ್ಯಕ್ಚುಲಿ ಸೋಹನ್ಗೆ ಹುಷಾರಿಲ್ಲ ಅಂತ ಹೇಳಿದ್ದೆ ಅಲ್ವಾ, ಮಮ್ಸ್ ಆಗಿತ್ತು ಅಂತೇಳಿ. ಹಾಗಾಗಿ ನನಗೆ ಕಂಟಿನ್ಯೂಷನ್ನು ವಿಡಿಯೋ ಮಾಡೋಕ್ಕಾಗ್ತಾ ಇರಲಿಲ್ಲ. ಸೊ ಇದೊಂದು ಅವನಿಗೆ ಹುಷಾರಿರಲಿಲ್ಲ ಆದರೂ ಕೂಡ ಮಧ್ಯದಲ್ಲಿ ಇದೊಂದು ವಿಡಿಯೋನ ಶೂಟ್ ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದು ಅವನಿಗೆ ಹಾಲು ಕೊಡೋಣ ಅಂತೇಳ್ಬಿಟ್ಟು ಹಾಲನ್ನ ಹಾರಿಸ್ತಾ ಇದ್ದೀನಿ. ಜೊತೆಗೆ ಸ್ಟವ್ ಮೇಲೆ ಹಾಲು ಕೂಡ ಕಾಯೋದಕ್ಕೆ ಇಟ್ಟಿದ್ದೀನಿ. ನಾವು ಪ್ರತಿದಿನ ಹಸು ಹಾಲು 1 ಲೀಟರ್ ಹಾಲನ್ನ ತೊಗೊಳ್ತೀವಿ. ಅದು ಈ ರೀತಿ ಕಾಯಿಸಿ ಸ್ಟೋರ್ ಮಾಡಿ ಇಟ್ಕೊಂಡಿರ್ತೀವಿ ನಾವು. ಸೋಹನ್ ಬೆಳೀತಾ ಹಾಲು ಕುಡಿಯೋದೇ ಕಡಿಮೆ ಮಾಡಿದ್ದಾನೆ. ಹಾಗಾಗಿ ನಮಗೆ ಇಷ್ಟು ಹಾಲು ಸಾಕಾಗುತ್ತೆ. ದಿನಕ್ಕೆ ಯಾವುದಾದ್ರೂ ಒಂದು ಟೈಮಲ್ಲಿ ಕುಡಿತಾನೆ. ಸ್ಕೂಲ್ಗೆ ಹೋದರೆ ಸ್ಕೂಲಿಂದ ಬಂದ ತಕ್ಷಣವೇ ಹಾಲು ಕೊಡ್ತೀವಿ. ಮಾರ್ನಿಂಗ್ ಹಾಲು ಕೊಟ್ಟರೆ ಅವನಿಗೆ ತಿಂಡಿ ಎಲ್ಲ ತಿನ್ನೋಕ್ಕಾಗೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತು ಹುಷಾರಿಲ್ಲ ಅಂತ ಮನೆಯಲ್ಲೇ ಇದ್ನಲ್ಲ ಅಂತೇಳ್ಬಿಟ್ಟು ಬೆಳಗ್ಗೆ ಹಾಲು ಕೊಡ್ತಾಯಿದ್ದೀನಿ. ಬಟ್ ಹಾಲು ಕೊಟ್ಟಿದ್ದಷ್ಟೇ, ಹಾಲು ಕೊಡಿದ ತಕ್ಷಣ ಫುಲ್ ಎಲ್ಲ ವಾಮಿಟ್ ಮಾಡ್ಕೊಂಡ್ಮೇಲೆ ನಾನು ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ತೋರಿಸ್ಕೊಂಡು ಬಂದೆ. ಡಾಕ್ಟ್ರು ಹೇಳಿದ್ದೇನು ಅಂದರೆ, ಬೆಳಗ್ಗೆ ಎದ್ದ ತಕ್ಷಣವೇ ಹಾಲು ಕೊಡೋಕ್ಕೆ ಹೋಗಬೇಡಿ, ಅದು ಜೀರ್ಣ ಆಗೋದಿಲ್ಲ. ಈವ್ನಿಂಗ್ ಟೈಮು ಹಾಲು ಕೊಡಿ ಅಂತ ಹೇಳಿದ್ರು. ಯಾವುದೇ ಮಕ್ಕಳಿಗಾದರೂ ಈವ್ನಿಂಗ್ ಟೈಮ್ ಕೊಟ್ಟರೆ ಒಳ್ಳೆಯದು ಅಂತಲೇ ಹೇಳಿದ್ರು. ಸೊ ಇದು ನಿಮ್ಗೆ ಉಪಯೋಗ ಆಗ್ಬೋದು ಅಂತೇಳಿ ಈ ಒಂದು ಪಾಯಿಂಟ್ನ ಸೇರಿಸಿದ್ದೀನಿ. ನಾವು ಬೆಳಗ್ಗೆ ಟೈಮ್ ಹಾಲು ಕುಡಿಸಿದ್ರೂ ಕೂಡ ಅದು ಸಂಜೆ ಮೇಲೇ ಅಂತೆ ಜೀರ್ಣ ಆಗೋದು. ಹಾಗಾಗಿ ನಾವು ಮಕ್ಕಳಿಗೆ ಹಾಲು ಕೊಡಬೇಕಾದ್ರೆ ಸಂಜೆ ಕೊಟ್ಟರೆ ಒಳ್ಳೆಯದು. ಯಾರು ತಾಯಂದ್ರಿದ್ದೀರಾ ಅವ್ರಿಗೆ ಇದೊಂದು ಎಲ್ಪ್ ಆಗುತ್ತೆ ಈ ಪಾಯಿಂಟ್ ಅಂತ ಅಂದ್ಕೊಂಡೆ. ಅಮ್ಮ ಕೂಡ ಊರಿಗೆ ಹೋಗಿದ್ರು, ಅವರು ಇರಲಿಲ್ಲ. ಸೋಹನ್ ನಾನಿಬ್ಬರೇ, ಅವರಪ್ಪ ಇನ್ನೇನು ಬೆಳಗ್ಗೆ ಎದ್ದೇ ಹೋಗಿರ್ತಾರೆ. ಅವ್ರು ನಮಗೆ ಸಿಗೋದೇ ಇಲ್ಲ ಡೇ ಟೈಮಲ್ಲಿ. ನಿಜ ಅವ್ನಿಗೆ ಹುಷಾರಿಲ್ಲದೆ ಇದ್ದಿದ್ದಕ್ಕೆ ನಾನು ಒಬ್ಬಳೇ ಇದ್ನಲ್ವ, ಎಷ್ಟು ಫೀಲ್ ಆಯಿತು ಇವತ್ತು ಅಂದರೆ ಫ್ಯಾಮಿಲಿ ಸಪೋರ್ಟಿವ್ ಎಷ್ಟು ಇಂಪಾರ್ಟೆಂಟ್ ಅಂತ ನನಗೆ ಇವತ್ತು ಖಂಡಿತ ಗೊತ್ತಾಯಿತು. ಅಷ್ಟು ಫೀಲ್ ಮಾಡ್ಕೊಂಡಿದ್ದೆ ನಾನೇ. ಸೊ ಅವನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಬಂದು ತೋರಿಸಿ ಸಿರಪೆಲ್ಲ ಹಾಕಿ ತಿಂಡಿ ಮಾಡೋಣ ಅಂತೇಳಿ ಇಲ್ಲಿ ಬಂದಿದ್ದೀನಿ. ಅಷ್ಟರೊಳಗೆ ಸ್ವಲ್ಪ ಲೇಟಾಗೇ ಹೋಗಿತ್ತು. ಸೊ ಅವ್ನು ಏನೂ ತಿಂದಿರಲಿಲ್ಲ. ಅವ್ನು ಏನು ತಿಂತಾನೆ ಅದನ್ನೇ ಮಾಡ್ಕೊಡೋಣ ಅಂತೇಳ್ಬಿಟ್ಟು ಕೇಳಿದೆ, ಏನು ತಿಂಡಿ ತಿಂತೀಯಾ ಅಂತೇಳಿ. ಆ್ಯಕ್ಚುಲಿ ರೊಟ್ಟಿ ಇಷ್ಟಪಡ್ತಾನೆ ಅವನು, ರೊಟ್ಟಿ ಮಾಡ್ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಇವತ್ತು ಅವ್ನು ನನಗೇನು ಲೆಮನ್ ರೈಸ್ ತಿನ್ನಬೇಕು ಅನ್ನಿಸ್ತಾ ಇದೆ, ಲೆಮನ್ ರೈಸ್ ಬೇಕು ಅಂತ ಅಂದ. ವಾಮಿಟ್ ಬೇರೆ ಮಾಡ್ಕೊಂಡಿದ್ದ. ಬೇಡ ಕಣೋ ಅಂತ ಅಂದ್ರೂ ಇಲ್ಲ ಬೇಕು ಅಂತೇಳಿ ಹಠ ಮಾಡ್ದೆ. ಹಾಗಾಗಿ ಲೆಮನ್ ರೈಸ್ ಮಾಡೋಣ ಅಂತೇಳಿ ನಾನಿಲ್ಲಿ ಈರುಳ್ಳಿನ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಾಡಿದ್ದಷ್ಟೇ, ಅವನು ಒಂದು ತುತ್ತು ಕೂಡ ಬಾಯಲ್ಲಿಡಲಿಲ್ಲ, ತಿನ್ನಲೇ ಇಲ್ಲ ಅವನು ಲೆಮನ್ ರೈಸು. ನಾನು ಯಾವಾಗಲೂ ಚಿತ್ರಾನ್ನಕ್ಕಾಗಿರ್ಬೋದು ಅಥವಾ ಪಲಾವ್ಗಾಗಿರ್ಬೋದು ಮತ್ತು ಈ ರೀತಿ ಲೆಮನ್ ರೈಸ್ ಏನಾದರೂ ಮಾಡೋದಾಗಿರ್ಬೋದು, ಟೋಟಲಿ ಬ್ರೇಕ್ಫಾಸ್ಟ್ ಅಂತ ಬಂದರೆ ನಾನು ಈ ರೀತಿಯಾಗಿ ಈರುಳ್ಳಿನ ಕಟ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ ನನಗೆ ಈ ರೀತಿ ಮಾಡಿಕೊಂಡ್ರೆ. ಸಣ್ಣದಾಗಿ ಸ್ಲೈಸಸ್ನ ಮಾಡ್ಕೊಳ್ಬೇಕು. ದೊಡ್ಡ ಈರುಳ್ಳಿ ಆದರೆ 2 ಭಾಗ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿರುತ್ತೆ. ಒಂದೊಂದು ಫುಡ್ಗೆ ಒಂದೊಂದು ರೀತಿನ ಈರುಳ್ಳಿ ಕಟ್ ಮಾಡ್ಕೊಳ್ಬೇಕು. ಎಲ್ಲದಕ್ಕೂ ಕೂಡ ನಾವು ಒಂದೇ ರೀತಿ ಮಾಡಿಕೊಂಡ್ರೆ ನನಗೆ ಅಷ್ಟು ಸರಿ ಅನಿಸಲ್ಲ. ನಾನು ಪಲ್ಯಕ್ಕೆ ಒಂದು ರೀತಿ, ತಿಂಡಿಗೆ ಒಂದು ರೀತಿ, ಆ ರೀತಿ ಮಾಡ್ಕೊಳ್ತೀನಿ. ಸೊ ಇವಾಗ ಸ್ಟವ್ ಮೇಲೆ ಒಂದು ಚಿಕ್ಕದಾಗಿ ಒಂದು ಕಡಾಯಿ ಇಟ್ಕೊಂಡಿದ್ದೀನಿ. ಅದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಎಣ್ಣೆನ ಚೆನ್ನಾಗಿ ಕಾಯಿಸ್ಕೊಂಡಾದಮೇಲೆ ಕಡಲೆಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಎಲ್ಲದನ್ನು ಕೂಡ ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಕಡಲೆಬೀಜ ಮತ್ತು ಉದ್ದಿನಬೇಳೆ, ಕಡಲೆಬೇಳೆ ಏನು ಹಾಕ್ಕೊಳ್ತೀನಿ ಅದು ಕ್ರಿಸ್ಪಾಗಿರಬೇಕು. ತಿನ್ನಬೇಕಾದ್ರೆ ನನಗೆ ಕರುಮ್ ಅಂತ ಸಿಗಬೇಕು. ಆ ರೀತಿಯಾಗಿ ನಾನು ಯಾವಾಗಲೂ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ರೆಡ್ ಕಲರ್ ಜಾಸ್ತಿನೇ ಮಾಡ್ತೀನಿ. ನನಗೆ ಸಾಫ್ಟಾಗಿ ಸಿಕ್ಕರೆ ನನಗೆ ಇಷ್ಟ ಆಗೋದಿಲ್ಲ. ಹಾಗಾಗಿ ಸ್ವಲ್ಪ ದೊಡ್ಡ ಊರಿನಲ್ಲೇ ನಾನು ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಎಲ್ಲದೂ ಕೂಡ ಫ್ರೈ ಆದಮೇಲೆ ಸಾಸಿವೆ ಮತ್ತು 1/2 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಮನೇಲಿ ಮಕ್ಕಳಿಗೆ ಹುಷಾರಿಲ್ಲ ಅಂತ ಅಂದರೆ ನಿಜವಾಗ್ಲೂ ಕೈಕಾಲು ಹೊಡೋದಿಲ್ಲ. ಆ್ಯಕ್ಚುಲಿ ನಾನಿವತ್ತು ಫುಲ್ ಡೇ ಲಾಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅವ್ನು ಬೆಳಗ್ಗೆ ಎದ್ದು ವಾಮಿಟ್ ಮಾಡ್ಕೊಂಡ ತಕ್ಷಣವೇ ನನಗೆ ಮೂಡ್ ಆಫ್ ಆಗೋಯ್ತು. ಏನು ಕೆಲಸ ಮಾಡೋದಕ್ಕೂ ನನಗೆ ಆಗಲೇ ಇಲ್ಲ. ಹಾಗಾಗಿ ಹೆಂಗಿದ್ರೂ ಸ್ಟಾರ್ಟ್ ಮಾಡಿದ್ದೀನಲ್ಲ ಅಂತೇಳ್ಬಿಟ್ಟು ಇದೊಂದು ಸ್ವಲ್ಪ ಶೂಟ್ ಮಾಡಿಕೊಂಡೆ ನಾನು. ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಈರುಳ್ಳಿ ಮತ್ತು ಹಸಿರು ಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಈರುಳ್ಳಿ ಕೆಲವ್ರಿಗೆ ಕ್ರಿಸ್ಪಾಗಿ ಸಿಕ್ಕರೆ ಇಷ್ಟ, ಆ ರೀತಿ ಮಾಡೋರು 1/2 ಫ್ರೈ ಮಾಡಿಕೊಂಡ್ರೆ ಸಾಕು. ನನಗೆ ಸಾಫ್ಟಾಗಿ ಫ್ರೈ ಆಗಬೇಕು. ಹಾಗಾಗಿ ಸಾಫ್ಟ್ ಆಗೋವರೆಗೂ ನಾನು ಈರುಳ್ಳಿನ ಫ್ರೈ ಮಾಡ್ಕೊಳ್ತೀನಿ. ಇದ್ರ ಜೊತೆಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಸ್ವಲ್ಪ ಅರಿಶಿನ ಪುಡಿನ ಸೇರಿಸ್ಕೊಳ್ತೀನಿ. ಉಪ್ಪು ಮೊದಲೇ ಹಾಕೋದ್ರಿಂದ ಸ್ವಲ್ಪ ಈರುಳ್ಳಿ ಬೇಯೋದಕ್ಕೆಲ್ಲ ಹೆಲ್ಪ್ ಆಗುತ್ತೆ ಮತ್ತು ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಈರುಳ್ಳಿಗೆಲ್ಲ. ಕೆಲವರು ಲಾಸ್ಟಲ್ಲಿ ಹಾಕ್ತಾರೆ. ನಾನು ಒಗ್ಗರಣೆಗೆ ಈರುಳ್ಳಿ ಹಾಕ್ತೀನಲ್ವ, ಅದೇ ಟೈಮಲ್ಲಿ ಉಪ್ಪನ್ನು ಸೇರಿಸ್ಕೊಳ್ಬಿಡ್ತೀನಿ.
ಬೆಳಗ್ಗೆ ನಾನು ತಿಂಡಿ ಮಾಡಿಟ್ಟಿದ್ದು, ಅವನು ಕೂಡ ತಿಂಡಿ ತಿನ್ನಲಿಲ್ಲ, ನಾನು ಕೂಡ ತಿಂಡಿ ತಿನ್ನಲಿಲ್ಲ. ನಾನು ತಿಂದಾಗ ಮಧ್ಯಾಹ್ನ 1 ಗಂಟೆ ಆಗಿತ್ತು. ಅವನು ಆ್ಯಕ್ಚುಲಿ ಏನೂ ತಿನ್ನಲೇ ಇಲ್ಲ. ಬೆಳಗ್ಗೆ ವಾಮಿಟ್ ಮಾಡ್ಕೊಂಡು ಆದಮೇಲೆ ಒಂದು ಎಳ್ನೀರು ತಂದುಕೊಟ್ಟೆ, ಅದರಲ್ಲಿ ಸ್ವಲ್ಪ ಎಳ್ನೀರು ಕುಡ್ದ. ರಾಗಿ ಗಂಜಿ ತಿಂತೀನಿ ಅಂದ, ಅದನ್ನು ಮಾಡಿಕೊಟ್ಟೆ. ಮತ್ತು ಮಧ್ಯದಲ್ಲಿ ಅದನ್ನು ಕೂಡ ತಿನ್ನಲಿಲ್ಲ. ಅವನು ಅದನ್ನು ತಿಂದು ವಾಮಿಟ್ ಮಾಡ್ಕೊಂಡ. ಸುಮ್ಮನೆ ಬೆಳಗ್ಗೆ ಎದ್ದು ನಾನು ಇಷ್ಟೆಲ್ಲ ಕಷ್ಟಪಟ್ಟು ತಿಂಡಿ ಮಾಡಿದ್ದೀನಿ. ನೋಡಿ ರೆಡಿಯಾಗಿದೆ. ಇವಾಗ ಇದೆಲ್ಲ ಕಂಪ್ಲೀಟಾಗಿ ಫ್ರೈ ಆಗಿದೆ. ನಾನು ಸ್ಟವ್ ಆಫ್ ಮಾಡಿಕೊಂಡು ಲಾಸ್ಟಲ್ಲಿ ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕಿದ್ರೆ ನಮ್ಮನೆ ಲೆಮನ್ ರೈಸ್ ರೆಡಿ ಆಗುತ್ತೆ. ಮತ್ತು ಈ ತಿಂಡಿ ಜೊತೆಗೆ ನನ್ನ ಬೆಳಗಿನ ಲಾಗನ್ನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಾಯಿದ್ದೀನಿ. ಹಾಗೆ ಸಂಜೆ ಲಾಗ್ನ ಇದರಲ್ಲೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಾನು ತಿಂಡಿ ತಿನ್ನೋದಕ್ಕೂ ಕೂಡ ಹೋಗಲಿಲ್ಲ, ಹಾಗಾಗಿ ಮಿಕ್ಸ್ ಮಾಡಿದ್ದೇನು ನಾನು ಇಲ್ಲಿ ಶೇರ್ ಮಾಡಿಲ್ಲ. ಮತ್ತು ಇದು ಸಂಜೆ ಈವ್ನಿಂಗ್ ರುಟೀನು. ಸಂಜೆ ಇನ್ನೇನು ಬೆಳಗ್ಗೆಯಿಂದ ನನ್ನ ಪಾತ್ರೆಗಳು ಕೂಡ ತೊಳೆದಿರಲಿಲ್ಲ ಇವತ್ತು. ಪಾತ್ರೆ ಎಲ್ಲ ಹಾಗೆ ಇತ್ತು. ಸೊ ಎಲ್ಲ ಪಾತ್ರೆ ತೊಳ್ಕೊಳ್ಳೋಣ ಅಂತೇಳಿ ಅಡುಗೆ ಮನೆಗೆ ಬಂದಿದ್ದೀನಿ. ಅಷ್ಟರಲ್ಲಿ ಸಂಜೆ ಅಷ್ಟರಲ್ಲಿ ಅಪ್ಪ ಅಮ್ಮ ಸ್ವಲ್ಪ ಕೆಲಸ ಇತ್ತು ಅಂತ ಊರಿಗೆ ಹೋಗಿದ್ರು, ಅವರು ಕೂಡ ಬಂದರು. ಹಾಗಾಗಿ ಪಾತ್ರೆ ತೊಳ್ಕೊಂಡು ಸ್ವಲ್ಪ ಎಲ್ರಿಗೂ ಕಾಫಿ ಕುಡಿಯೋರಿಗೆ ಕಾಫಿ, ಟೀ ಕುಡಿಯೋರಿಗೆ ಟೀ ಮಾಡೋಣ ಅಂಥೇಳಿ ಎಲ್ಲ ತೊಳೆದು ಹಾಕ್ಕೊಳ್ತಾ ಇದ್ದೀನಿ. ಸೋಹನ್ ಕೂಡ ಅಷ್ಟರೊಳಗೆ ಅವನು ಹುಷಾರಾಗಿದ್ದ, ಹಾಗಾಗಿ ನನಗೂ ಕೆಲಸ ಮಾಡೋದಕ್ಕೆ ಸ್ವಲ್ಪ ಆರಾಮ್ ಅಂತ ಅನ್ನಿಸ್ತು. ಪಾತ್ರೆ ತೊಳೆದಾದ್ಮೇಲೆ ಇವತ್ತು ಬುಧವಾರ ಅಲ್ವಾ, ಬುಧವಾರ ಸಂತೆ ಇರುತ್ತೆ. ಲಾಸ್ಟ್ ವೀಕು ನಾನು ಸಂತೆದು ವಿಡಿಯೋ ಮಾಡಿದ್ದೆ, ಅದೇ ಸಂತೆ ಮತ್ತು ಇವತ್ತು. ಸೊ ತರಕಾರಿಗಳನ್ನ ತರೋಣ ಅಂತೇಳ್ಬಿಟ್ಟು ಸಂತೆಗೆ ಹೋಗಿ ಅಲ್ಲಿಂದ ಬಂದು ಸ್ವಲ್ಪ ಟೀ ಮಾಡ್ಕೊಳ್ಳೋಣ ಅಂಥೇಳಿ ನಾನಿಲ್ಲಿ ಟೀ ಮಾಡ್ಕೊಳ್ತಾ ಇದ್ದೀನಿ. ಹಸಿ ಹಾಲಲ್ಲಿ ಟೀ ಮಾಡೋದಕ್ಕೂ ಮತ್ತು ನಾವು ಕಾಯಿಸಿ ಇಟ್ಕೊಂಡಿರ್ತೀವಲ್ಲ ಆ ಹಾಲಲ್ಲಿ ಟೀ ಮಾಡೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ. ನಾನು ಕಾಫಿ ಟೀ ಮಾಡಲಿಕ್ಕೆ ಅಂತ ಹಸಿ ಹಾಲನ್ನ ಎತ್ತಿಟ್ಕೊಂಡಿರ್ತೀನಿ, ಮತ್ತು ಇನ್ನು ಮಿಕ್ಕಿದ್ದ ಹಾಲನ್ನ ಕಾಯಿಸಿ ಇಟ್ಕೊಂಡಿರ್ತೀನಿ. ಎಷ್ಟು ಜನಕ್ಕೆ ನಂತರ ಟೀ ಇಷ್ಟಪಡ್ತೀರಾ? ನಾನು ಬೆಳಗ್ಗೆ ಎದ್ದೆ ಟೀ ಕುಡಿತೀನಿ, ಮತ್ತು ಸಂಜೆ ಕೂಡ ನಾನು ಟೀ ಕುಡಿತೀನಿ. ಮಧ್ಯ ಎಲ್ಲಾದರೂ ಸಿಕ್ಕರೆ ಅಲ್ಲೂ ಒಂದ್ಸಲ ಕುಡಿತೀನಿ. ಟೋಟಲ್ ದಿನಕ್ಕೆ 3 ಟೈಮ್ಸ್ ನಾನು ಟೀ ಕುಡಿತೀನಿ. ನಂತರ ಎಷ್ಟು ಜನಕ್ಕೆ ಟೀ ಇಷ್ಟ ಅಂತೇಳಿ ಕಮೆಂಟ್ ಮಾಡಿ ತಿಳಿಸಿ. ಆ್ಯಕ್ಚುಲಿ ನಾನು ಮುಂಚೆ ತುಂಬ ಕಾಫಿ ಕುಡಿತಾ ಇದ್ದೆ, ಆಮೇಲೆ ನನಗೆ ಕಾಫಿ ಇವಾಗ ಸೇರಲ್ಲ. ಟೀ ಮಾತ್ರ ನಾನು ಕುಡಿಯೋದು ಅಷ್ಟೇ. ಟೀ ರೆಡಿಯಾಗಿದೆ ನಂದು. ಟೀ ಕುಡ್ದಾದ್ಮೇಲೆ ಸೋಹನ್ದು ಹೋಮ್ವರ್ಕ್ ಇತ್ತು, ಅವನ ಹತ್ರ ಸ್ವಲ್ಪ ಹೋಮ್ವರ್ಕ್ ಮಾಡಿಸೋಣ ಅಂತೇಳಿ ಹೋಮ್ವರ್ಕ್ ಮಾಡಿಸ್ಕೊಂಡು ಕೂತಿದ್ದೀನಿ. ಹೋಮ್ವರ್ಕ್ ಎಲ್ಲ ಮುಗಿ ಅಷ್ಟರಲ್ಲಿ ಅಡುಗೆ ಮಾಡೋಣ ಅಂತ ಅಂದ್ಕೊಂಡೆ. ಅಲ್ಲ, ಹೋಮ್ವರ್ಕ್ ಮುಗಿಸಿ ಅಷ್ಟರಲ್ಲಿ ಕರೆಂಟ್ ಹೋಯಿತು, ಹಾಗಾಗಿ ಅದನ್ನೇನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ಇಲ್ಲಿಗೇ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಇವತ್ತಿನ ಈ ಚಿಕ್ಕ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡೋರು ಫಾಲೋ ಮಾಡಿ. ನಾನು ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.